ಮಂತ್ರಿಗಳು ಇಬ್ಬರು ಕೂಡ ಕೇಂದ್ರದ ಜಲಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಿ ಅನೇಕ ವಿಚಾರಗಳನ್ನು ಅವತ್ತು ಚರ್ಚೆ ಮಾಡಿದ್ವಿ. ಅದು ಮಹದಾಯಿ ಇರ್ಬೋದು, ಮತ್ತು ಕೃಷ್ಣಾ ನದಿಗೆ ಸಂಬಂಧಪಟ್ಟಾಗೆ, ಮತ್ತು ನಮ್ಮ ಮೇಕೆದಾಟು, ಅನೇಕ ವಿಚಾರಗಳು ಬಂತು. ಆ ಸಂದರ್ಭದಲ್ಲಿ ಪಾಟೀಲರು ಕೇಂದ್ರದ ಜಲಶಕ್ತಿ ಸಚಿವರು, ಮತ್ತು ಇಲ್ಲಿ ನಿಮಗೆಲ್ಲ ಕೂಡ ಗೊತ್ತಿದ್ದಾಗೆ ಹಿಂದೆ ಹೋದ ಮಳೆಗಾಲದಲ್ಲಿ 19ನೇ ಗೇಟು ಡ್ಯಾಮೇಜ್ ಆಗಿ ನೀರು ಹರಿದೋಗಿತ್ತು. ಆಮೇಲೆ ಅದನ್ನು ತಕ್ಷಣ ರಿಪೇರಿ ಮಾಡಿದ್ರು ಪ್ರಾಧಿಕಾರದವರು. ಆಮೇಲೆ ಉಳಿದಾಗೆ ಎಲ್ಲ ಗೇಟ್ಗಳನ್ನು ಕೂಡ ಬದಲಾಯಿಸಿದ್ರು. ಅದಕ್ಕೆ ಒಂದು ಕಾರ್ಯಕ್ರಮ ಪ್ರಾಧಿಕಾರದವರು ಇಟ್ಕೊಂಡಿದ್ದಾರೆ. ಮತ್ತು ಆವತ್ತು ಕೇಂದ್ರದ ಜಲಶಕ್ತಿ ಸಚಿವರು ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿನ ಸಚಿವರು, ತೆಲಂಗಾಣದ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿನ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು, ನಾವು ಇನ್ನೂ ಅನೇಕ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಲೋಕಸಭಾ ಸದಸ್ಯರು, ಶಾಸಕರನ್ನು ಎಲ್ಲರನ್ನೂ ಕೂಡ ಅವತ್ತು ಕರೀತೀವಿ. ಆ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ, ಏಕೆಂದರೆ ಕೇಂದ್ರದ ಮಂತ್ರಿಗಳು ಬರ್ತಾರೆ, 3 ರಾಜ್ಯಗಳ ಮುಖ್ಯಮಂತ್ರಿಗಳು ಬರ್ತಾರೆ. ಸ್ವಲ್ಪ ಪೂರ್ವಭಾವಿಯಾಗಿ ನಾನು, ನಮ್ಮ ACS ಅವರು, ನಮ್ಮ ವಿಶ್ವನಾಥ್ ರೆಡ್ಡಿಯವರು, ನಮ್ಮ ಮುಖ್ಯಮಂತ್ರಿಗಳ ಸಲಹೆಗಾರರು, ನಾವೆಲ್ಲ ಕೂಡ ಬಂದಿದ್ದೀವಿ ಅಧಿಕಾರಿಗಳ ಜೊತೆ. 25ಕ್ಕೆ 12 ಗಂಟೆ ಕಾರ್ಯಕ್ರಮ. ಸರ್, ಈಗ ಒಟ್ಟು ಎಷ್ಟು ಖರ್ಚಾಗಿದೆ ಸರ್? ಈಗ ಯಾವುದಕ್ಕೆ? ಕ್ರೆಸ್ಟ್ ಗೇಟ್ಗಳಿಗೆ ಎಲ್ಲಿ ಕರೀರಿ ಕೊಡ್ತೀನಿ. ಉಳಿದಾಗ ಕೇಳಿ ಅದರ ಕೊನೆಯಲ್ಲಿ ಬಹುತೇಕ ಕೆಲವರು ಫ್ಲೈಟ್ಸಲ್ಲೇ ಬರ್ಬೋದು. ಫ್ಲೈಟಲ್ಲೇ ಬಂದರೆ ಅವರು ಇದರಿಂದ ಇಲ್ಲಿ ಜಿಂದಾಲ್ ಬರ್ಬೋದು. ಜಿಂದಾಲಿಂದ ಇಲ್ಲಿ ಹೆಲಿಕಾಪ್ಟ್ರಲ್ಲಿ ಇಲ್ಲಿಗೆ ಬಂದು ಇಲ್ಲಿಂದ ಇದಕ್ಕೆ ಹೋಗ್ತಾರೆ. ಎಲ್ಲಿಗೆ? ಗೇಟ್ 19, 17, 18 ಅಲ್ಲಿ ಉದ್ಘಾಟನೆ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ನೇರವಾಗಿ ಪಬ್ಲಿಕ್ ಮೀಟಿಂಗು. ಇದಾದಮೇಲೆ ಆಮೇಲೆ ಅಲ್ಲಿ ಸಮಯ ಸಿಕ್ಕಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಕೆಲವು ವಿಚಾರಗಳನ್ನ ಮಾತಾಡಬೇಕು ಅಂಥೇಳಿ ಕೇಂದ್ರದ ಜಲಸಂಪನ್ಮೂಲ ಸಚಿವರು ಮತ್ತು ಆಂಧ್ರ ಮತ್ತು ತೆಲಂಗಾಣ ಸಚಿವರು ಕೂಡ ಇರ್ತಾರೆ. ನಮ್ಮ ನೀರಿನ ಸಮಸ್ಯೆಗಳ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದಾರೆ. ಸಮಯ ಸಿಕ್ಕಿದ್ರೆ ಅದಕ್ಕೆಲ್ಲ ಅರೇಂಜ್ಮೆಂಟು ಮಾಡ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಸಮಯ ಕೊಟ್ಟರೆ ಅದು ಕೂಡ ತುಂಬಿರೋ ವಿಚಾರನೂ ಇದೆ, ಅದೆಲ್ಲ ಇದೆ, ಪ್ರಪೋಸಲ್ ಇದೆ. ಆಮೇಲೆ ಸಮಾನಾಂತರ ನವಿಲೆ ಹತ್ರ ಮಾಡಬೇಕು, ನವಿಲಿ, ಆಮೇಲೆ ಅದು ಇದೆ. ಆಮೇಲೆ ಅಥವಾ ನೀರನ್ನು ಡೈವರ್ಟ್ ಮಾಡುವಂಥದ್ದು ಇದೆ. ಅದೇ ಇದೆಲ್ಲ ನಾವು ಮಾಡಬೇಕಾಗಿದ್ದರೆ, ಒಂದು ನಿಮಿಷ, ಇದೆಲ್ಲ ಆಗಬೇಕಾಗಿದ್ದರೆ 2 ರಾಜ್ಯಗಳ ಮುಖ್ಯಮಂತ್ರಿಗಳು ಅವರು ಕೂಡ ಒಪ್ಕೋಬೇಕು. ಇದನ್ನು ಒಂದು ಕೂತ್ ಮಾತಾಡಿದ್ರೆ ಮಾತ್ರ ಇದು ಸಾಧ್ಯ. ಆಮೇಲೆ ಅವ್ರಿಗೆ ಒಂದು ನಿಮಿಷ ಅವರಿಗೆ ನಮ್ಮ ನೀರಿನ ಪಾಲು ಕರ್ನಾಟಕದವರು ಕಿತ್ಕೊಳ್ತಾರೆ ಅಂತ ಬರಬಾರ್ದು, ಮನಸ್ಸಲ್ಲಿ ಬರಬಾರ್ದು. ಒಂದು ಒಂದು ನಿಮಿಷ ಮ್ಯೂಚುವಲ್ ಆಗಿ ಕೂತು ಮಾತಾಡಿಕೊಂಡು ಯಾರಿಗೂ ಇದರಿಂದ ಏನೂ ಅನ್ಯಾಯ ಆಗೋದಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಅವರು ಒಪ್ಕೊಳ್ತಾರೆ ಅನ್ನೋ ಭಾವನೆ ಇದೆ. ನೋಡಿ, ನಮ್ಮ ಪ್ರಪೋಸಲ್ಸ್ ಎಲ್ಲ ಮುಂದೆ ಇಡ್ತೀವಿ. ಅವ್ರು ಮುಂದೆ ಇಟ್ಟಾಗ ಯಾವ ಪ್ರಾಜೆಕ್ಟು? TB ಡ್ಯಾಮು, ಕೃಷ್ಣಾ ಜಲಭಾಗ್ಯ ನಿಗಮ, ಆಮೇಲೆ ಕಾವೇರಿ, ಎಲ್ಲದರ ಬಗ್ಗೆನೂ ಮಾತಾಡ್ತೀವಿ. 51 ಕೋಟಿ ಖರ್ಚು. ಅದನ್ನು ಹಂಚ್ಕೊಳ್ತಾರೆ, ಎಲ್ಲರೂ ಹಂಚ್ಕೊಳ್ತಾರೆ. 50 ವರ್ಷ ಮೇಲಾಗಿತ್ತು, ಅದನ್ನು ಎಲ್ಲರೂ ಕೂಡ ಹಂಚ್ಕೊಳ್ತಾರೆ. ಬರುತ್ತೆ, ಒಂದು 50-60 ವರ್ಷ ಆದರೂ ಬಂದೇ ಬರುತ್ತಲ್ಲ, ಒಂದು 50 ವರ್ಷ ಮೇಲೆ, 50 ವರ್ಷ ಮೇಲೆ ಬರುತ್ತೆ ಬಾಳಿಕೆ. ಎಲ್ಲ ಹೊಸ ಬ್ರ್ಯಾಂಡ್ ನ್ಯೂ. ಈಗ 3 ರಾಜ್ಯದ ದುಡ್ಡು ಎಷ್ಟೇ ಕರ್ನಾಟಕದವ್ರ ದುಡ್ಡು ವಾಪಸ್ ಕೊಟ್ಟರು, ತಗೊಂಡ್ರು, ಆ ಥರದೊಂದು ಚರ್ಚೆ ಬಂದಿತ್ತು. ಈಗ ನಮ್ಮ ರಾಜ್ಯದ ಪಾಲು ಎಷ್ಟು? ಆಂಧ್ರದ್ದು, ತೆಲಂಗಾಣದ್ದು ನಮ್ಮದು 16 ಅಲ್ಲ, 64% ನಮ್ಮದು, 34 2 ಸ್ಟೇಟ್, 34% ಅವ್ರದ್ದು, ಉಳಿದಿದ್ದು ನಮ್ಮದು.
ಯಾಕಂದ್ರೆ ನಾವು ಹೆಚ್ಚು ನಾವು ಉಪಯೋಗಿಸ್ತೀವಲ್ಲ ನೀರು, ಅದರಿಂದ ಅದನ್ನು ಬರೀ ಇದೆ ಅಂತಲ್ಲ, ಆಗಿದೆ ಸರ್ ಆಲ್ರೆಡಿ. ಎಲ್ಲ ಆಗುತ್ತೆ ಬಿಡಿ, ಆಗಿರುತ್ತೆಲ್ಲ. ಈಗ ನವಲಿ ಜಲಾಶಯ ಬಗ್ಗೆ ಕೊಟ್ಟಿರೋ ದುಡ್ಡನ್ನು ವಾಪಸ್ ಪಡೆದಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬಂದಾಗ ಅದೆಲ್ಲ ಕೆಲವು ಬುಕ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಕೆಲವು ಅರ್ಜೆಂಟ್ ಇರುತ್ತೆ, ನಾವೇ ಖರ್ಚು ಮಾಡ್ತೀವಿ ಅಥವಾ ಅವರೇ ಖರ್ಚು ಮಾಡ್ತಾರೆ, ಅಥವಾ ತುಂಗಭದ್ರಾ ಇವ್ರು ಇರ್ತಾರಲ್ಲ, ಇವರು ಅಡ್ಮಿನಿಸ್ಟ್ರೇಷನ್ ತುಂಗಭದ್ರಾ ಇವರು ಮ್ಯಾನೇಜ್ಮೆಂಟರು ಅವರೇ ಖರ್ಚು ಮಾಡಿರ್ತಾರೆ, ಆಮೇಲೆ ಅದನ್ನು ಕೊಟ್ಟು ತಗೊಳ್ಳೋದು ಮಾಡ್ತೀವಿ. 2013ರಿಂದನೂ ಆಗತ್ತೆ ಸರ್ ಜಲಾಶಯ. ಬಿಜೆಪಿ ಅವರು ಹೇಳಿದ್ರು ನೀವು ಮತ್ತೆ ಏನು ಹೇಳಿ? ಸಮಾನಾಂತರ ಜಲಾಶಯದ ಬಗ್ಗೆ ರೈತರು ಹೂಳು ತೆಗೆಯೋದಕ್ಕೂ ಪದೇ ಪದೇ ರೈತರು ಹೂಳು ತೆಗೆಯುವಂತ ಕೆಲಸ ಮಾಡ್ತಾರೆ ಸರ್. ರೈತರಿಗೆ ಸ್ಪಂದನೆ ಇಲ್ಲ. ಒಂದನ್ನ ಕ್ಲಾರಿಟಿ ಇರ್ಬೇಕಲ್ಲ ಸರ್, ಅದು ಹೂಳು ತೆಗಿಯಕ್ಕೆ ಕ್ಲಾರಿಟಿ ಕೇಳಿ, ಒಂದು ನಿಮಿಷ. ಈಗ ಕ್ಲಾರಿಟಿ ಬರಬೇಕಾಗಿದ್ರೆ ಈ ಅಂತಾರಾಜ್ಯ ನದಿ ವ್ಯಾಜ್ಯಗಳಿದೆಯಲ್ಲ, ಇದು ನಾವೆಲ್ಲ ಕೂತ್ಕೊಂಡು ಮಾತಾಡಿಕೊಂಡ್ರೆ ಇದೆಲ್ಲ ಪರಿಹಾರ ಸಿಗುತ್ತೆ. ಇಲ್ಲಾಂದರೆ ಕೋರ್ಟು ಕಚೇರಿ ಅಂತ ಎಲ್ಲರೂ ಕೋರ್ಟು ಕಚೇರಿಗೆ ಹೋದರೆ ಪರಿಹಾರ ಸಿಗಲ್ಲ. ಅದಕ್ಕೋಸ್ಕರನೇ ಅಲ್ಲ, ಒಂದು ನಿಮಿಷ, ಅದಕ್ಕೋಸ್ಕರನೇ ನಮ್ಮ ಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರು ಕೇಂದ್ರದವ್ರಿಗೆ ಹೇಳಿ ನಾವು ಅವರು ಎಲ್ಲ ಒಟ್ಟಾಗಿ ಕೂತ್ಕೊಂಡು ಅದು ಅಮಿಕಬಲ್ ಆಗಿ ಯಾರಿಗೂ ಅನ್ಯಾಯ ಆಗದ ರೀತಿ ಮಾಡೋಣ ಅಂತ ಮಾತಾಡಿದ್ರೆ ಒಂದ್ಸಲಿ ಅವರು ನಿರಂತರವಾಗಿ 10 ವರ್ಷ ಅವ್ರ ಜೊತೆಗೆ ಸಂಪರ್ಕ ಮಾಡಕ ನಮ್ಮ ರಾಜ್ಯದ ಎಲ್ಲ ನಾಯಕರು ಮಾಡಿದ್ರು, ಯಾಕೆ ಮಾಡ್ತಾ ಇಲ್ಲ ಸರ್ ಅವರು? ಈಗ ಮಾಡೋಣ ಇರಿ.